ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಈ ಬೆಳಗಿನ ಜಾವದಲ್ಲಿ ಎಲ್ಲರಿಗೂ ಪ್ರಾರ್ಥನೆ ಮುಖಾಂತರ ವಂದಿಸುವವನಾಗಿದ್ದೇನೆ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಲೂಕನು ಬರೆದ ಶುಭ ಸಂದೇಶ 11ನೇ ಅಧ್ಯಾಯ 33ನೇ ವಚನವಾಗಿದೆ. ಯಾರು ದೀಪವನ್ನು ಹಚ್ಚಿ ನೆಲಮಳಿಗೆಯಲ್ಲಾಗಲಿ ಬಟ್ಟಲಿನ ಕೆಳಗಾಗಲಿ ಇಡುವುದಿಲ್ಲ, ಮನೆ ಒಳಕ್ಕೆ ಬರುವವರಿಗೆ ಬೆಳಕು ಕಾಣಿಸುವಂತೆ ಅದನ್ನು ದೀಪಸ್ತಂಭದ ಮೇಲಿಡುತ್ತಾರೆ. ಇದಾಗಿದೆ ನಾವು ಈ ದಿನದ ವಾಕ್ಯ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ನಮ್ಮ ಜೀವನವು ಬೆಳಕಾಗಬೇಕು ಎಂದು ಬೋಧಿಸುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ದೀಪವನ್ನು ಹಚ್ಚುವ ಉದ್ದೇಶ ಬೆಳಕು ಕೊಡುವುದೇ ಆಗಿದೆ. ಅದನ್ನು ಮರೆ ಮಾಡಿದರೆ ಅದರ ಪ್ರಯೋಜನವೇ ಇಲ್ಲ. ಮರೆ ಮಾಡಿದರೆ ಅದರ ಪ್ರಯೋಜನ ಇಲ್ಲ ಎಂಬುದಾಗಿ ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಅದೇ ರೀತಿಯಾಗಿ ದೇವರು ನಮ್ಮೊಳಗೆ ಇಟ್ಟಿರುವ ವಿಶ್ವಾಸ, ಪ್ರೀತಿ, ಸತ್ಯ, ಒಳ್ಳೆತನ ಇವೆಲ್ಲವೂ ಇತರರಿಗೆ ಕಾಣುವಂತೆ ಇರಬೇಕು. ಕ್ರಿಸ್ತಿಯ ಜೀವನವು ಮಾತಿನಲ್ಲಿ ಮಾತ್ರವಲ್ಲ, ನಡೆ ನುಡಿಯಲ್ಲಿಯೂ ಕೂಡ ಪ್ರಕಾಶಿಸಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ನಮ್ಮೊಳಗೆ ಕೆಲಸಗಳು, ವಿನಯ, ಪ್ರಾರ್ಥನೆ, ಸಹಾಯ ಮಾಡುವ ಮನಸ್ಸು ಇತರರಿಗೆ ದೇವರ ಮಾರ್ಗವನ್ನು ತೋರಿಸುವ ಬೆಳಕಾಗಬೇಕು ಎಂಬುದಾಗಿ ದೇವರು ಈ ವಾಕ್ಯದಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಕೆಲವೊಮ್ಮೆ ಭಯ, ಲಜ್ಜೆ ಅಥವಾ ಲೋಕದ ಒತ್ತಡದಿಂದ ನಾವು ದೇವರ ಸಾಕ್ಷಿಯನ್ನು ಮರೆ ಮಾಡುತ್ತೇವೆ. ಆದರೆ ಯೇಸು ಕ್ರಿಸ್ತರು ಹೇಳುವುದು ದೀಪವನ್ನು ಮೇಲಿಡಿ, ಅಂದರೆ ದೇವರು ಕೊಟ್ಟ ಕೃಪೆಯನ್ನು ಧೈರ್ಯದಿಂದ ಪ್ರಕಟಿಸಿರಿ ಎಂಬುದಾಗಿ. ಈ ವಾಕ್ಯವನ್ನು ನಾವು ತಿಳಿದುಕೊಳ್ಳೋಣ. ಈ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ದೇವರ ಸುವಾರ್ತೆಯಲ್ಲಿ ಪಾಲುದಾರರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಮೆನ್.